ನಮಸ್ಕಾರ ವೀಕ್ಷಕರೇ, ನಾನು ಬಸವರಾಜ್ ಮಾತಾಡ್ತಾ ಇರೋದು. ಇದು ನೋಡಿ, ಈ ಊರಿನ ಹೆಸರು ಉಚ್ಚಂಗಿದುರ್ಗ. ಉಚ್ಚಂಗಿದುರ್ಗದ ಈ ಕೋಟೆ ನಾನು ಪೂರ್ವ ಕಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಮಾತ್ರ. ಇದು ಅರ್ಧ ಬೆಟ್ಟ ಕಾರ್ ಬರ್ಬೋದು. ಇನ್ನು ಅರ್ಧ ಬೆಟ್ಟನ ನಾವು ಮೇಲೆ ಕತ್ತಬೇಕು. ಇದರ ವಿಶೇಷತೆ ಏನು ಅಂದರೆ, 15ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಆಳಿದ ಬನವಾಸಿಯ ಕದಂಬರಿಂದ ಪ್ರಖ್ಯಾತಿ ಹೊಂದಿ ಈ ದುರ್ಗದ ಮೇಲೆ ನಿರ್ಮಿಸಿರುವ ಕೋಟೆಯಿಂದ ಹಾಗೂ ಅಲ್ಲಿರುವ ಉಚ್ಚಂಗಮ್ಮ ದೇವಿಯಿಂದ ಈ ಗ್ರಾಮಕ್ಕೆ ಉಚ್ಚಂಗಿದುರ್ಗ ಎಂಬ ಹೆಸರು ಬಂದಿದೆ. ನಂತರ ಈ ಪ್ರದೇಶವು ನೊಳಂಬರ ರಾಜಧಾನಿಯಾಗಿತ್ತು. ಅನಂತರದಲ್ಲಿ ಕ್ರಿಸ್ತಶಕ 970ರಲ್ಲಿ ಗಂಗರ 2ನೇ ನರಸಿಂಹನ ಆಡಳಿತಕ್ಕೆ ಒಳಪಟ್ಟಿತು. ಗಂಗರ ನಂತರ ಕಲ್ಯಾಣ ಚಾಲುಕ್ಯರು ಕ್ರಿಸ್ತಶಕ 1064 ಅಂದರೆ 1064 ಹೊಯ್ಸಳರ ಆಡಳಿತದ ನಂತರ ಸ್ಥಳೀಯ ಪಾಳ್ಯಗಾರರಾದ ಪಾಂಡ್ಯರ ಆಡಳಿತಕ್ಕೆ ಒಳಪಟ್ಟಿದೆ. ಈ ಕೋಟೆಯ ಉತ್ತರ ದಕ್ಷಿಣವಾಗಿ ಸುಮಾರು 1 ಮೀಟರ್ ಉದ್ದವಾಗಿದ್ದು, ಉತ್ತರ ಮತ್ತು ಪೂರ್ವದಲ್ಲಿ ತುಂಬ ಕಡಿದಾಗಿದೆ. ತಳಭಾಗದ ಮತ್ತು ಮೇಲ್ಭಾಗದ ಕೋಟೆಯು ಆಳವಾದ ಕಂದಕ, ಬುರುಜು, ಕಾವಲು ಗೋಪುರ, ದ್ವಾರಗಳನ್ನು ಹೊಂದಿದೆ. ಅಂತಹ ಬಾಗಿಲುಗಳಲ್ಲಿ ಹರಹರ ಬಾಗಿಲು, ಹಳೆ ಬಾಗಿಲು, ಚೌಡಮ್ಮನ ಬಾಗಿಲು ಮುಂತಾದವು ಬಹಳ ಪ್ರಮುಖವಾಗಿವೆ. ಮೇಲ್ಭಾಗದ ಕೋಟೆಯಲ್ಲಿ ಅರಮನೆಯ ಅವಶೇಷವಿದೆ. ಇದು ಚೌಕಾಕಾರದ ಅಧಿಷ್ಠಾನವನ್ನು ಹೊಂದಿದ್ದು ಕಮಾನು ಗೋಪುರ ಅನ್ನು ಹೊಂದಿದೆ. ದಕ್ಷಿಣಕ್ಕೆ ಸ್ಥಳೀಯ ದೇವತೆಯಾದ ಹೊನ್ನಮ್ಮ ದೇವಾಲಯವಿದ್ದು, ಅದು ಕೂಡ ಕೋಟೆಯ ಒಂದು ಭಾಗವಾಗಿರುವಂತೆ ಭಾಸವಾಗಿರುತ್ತದೆ. ಇದರ ಭಾಗದಲ್ಲಿ ಹಲವಾರು 14ನೇ ಶತಮಾನಕ್ಕೆ ಸೇರಿದ ಕೊಳಗಳು, ಶಿವಾಲಯ, ದೇವಾಲಯಗಳಿವೆ. ಅಂತಹ ಕೊಳಗಳಲ್ಲಿ ಆನೆ ಹೊಂಡ, ಭತ್ತದ ಹೊಂಡ ಮತ್ತು ಬಾವಿಗಳಿವೆ. ದುರ್ಗದ ತುದಿಯಲ್ಲಿ ಪ್ರಾಚೀನ ಉತ್ಸವಾಂಬ ದೇವಾಲಯವಿದೆ. ಕೋಟೆಯ ಹೊರಗೆ ಬಜಾರವಿದ್ದು ಮಂಟಪಗಳ ಅಧಿಷ್ಠಾನಗಳನ್ನು ಹಾದಿಯ ಇಕ್ಕೆಲಗಳಲ್ಲಿ ನೋಡಬಹುದು. ಮತ್ತು ಇದರ ವಿಶೇಷತೆ ಏನಂದರೆ, ಈ ಕೋಟೆ ಒಳಗಡೆ ನೋಡೋದು ಈಗಲೂ ಅಲ್ಲಿ ಒಳಗಡೆ ರೂಮ್ ಆಗಲಿ, ಈ ಬಾತ್ರೂಮ್ ಆಗಲಿ ಇವೆಲ್ಲ ನೋಡ್ಬೋದು. ಆದರೆ ಸ್ವಲ್ಪ ಎಲ್ಲ ಹಾಳಾಗಿದೆ. ಬೆಂಗಳೂರಿಂದ ಇಲ್ಲಿ ಬರಬೇಕಂದ್ರೆ ಚಿತ್ರದುರ್ಗದಿಂದ ನಾವು ಭರಮಸಾಗರಕ್ಕೆ ಬಂದು ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಬಂದರೆ ಈ ಉಚ್ಚಂಗಿದುರ್ಗ ಸಿಗುತ್ತೆ. ನೀವು ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ 10 ಗಂಟೆಗೆ ಇಲ್ಲಿಗೆ ಬರ್ಬೋದು. ಭಾಳ ಸುಂದರವಾಗಿದೆ. ಮೇಲೆ ಬಂದು ದೇವಸ್ಥಾನ ನೋಡಿಕೊಂಡು, ಕೋಟೆ ಎಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ಮರ ಗಿಡಗಳೆಲ್ಲ ಇದೆ. ಇಲ್ಲಿ ಊಟ ಮಾಡಿಕೊಂಡು ಆರಾಮಾಗಿ ಒಂದು ಅರ್ಧ ದಿನ ನಿಮಗೆ ಟೈಮ್ ಪಾಸ್ ಆಗುತ್ತೆ. ಈಗಲೇ ಪ್ಲ್ಯಾನ್ ಮಾಡಿ.